ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ ಸುಂದರವಾದ ಅರಣ್ಯ ಒಂದಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಹಕ್ಕಿಗಳು ಹಾಡುತ್ತಾ, ಜಿಂಕೆಗಳು ಆಟವಾಡುತ್ತಾ, ನದಿ ತೋಟದಲ್ಲಿ ಮೊಲಗಳು ಹಾರಾಡುತ್ತಾ ಅರಣ್ಯವೇ ಸ್ವರ್ಗದಂತೆ ಕಂಗೊಳಿಸುತ್ತಿತ್ತು. ಅರಣ್ಯದಲ್ಲಿರುವ ಪ್ರಾಣಿಗಳು ಎಲ್ಲರೂ ಒಂದರ ಮೇಲೊಂದು ಸ್ನೇಹದಿಂದ ಬದುಕುತ್ತಿದ್ದವು. ನಮ್ಮ ಅರಣ್ಯ, ನಮ್ಮ ಮನೆ, ಎಲ್ಲರಿಗೂ ಸಮಾನ ಹಕ್ಕು ಎಂಬುದು ಅವರ ಮಾತು. ಅಲ್ಲಿ ಚಿಕ್ಕ ಮೊಲ ಚಿನ್ನು ಇದ್ದ. ಅವನು ಚುಟುಕು ಆದರೆ ಧೈರ್ಯಶಾಲಿ. ಅವನ ಸ್ನೇಹಿತ ಜಾಣಕ್ಕಾಗಿ ಕಲಿ. ಏನೋ ಹೊಸದು ನಡೆಯುತ್ತಿದೆಯೋ, ಅರಣ್ಯದ ಎಲ್ಲ ಸುದ್ದಿಗಳನ್ನು ಕಲಿ ಮೊದಲು ಹೇಳುತ್ತಿದ್ದ. ಒಮ್ಮೆ ಬೆಳಿಗ್ಗೆ ಕಲಿ ಕಾಗೆ ಮರದ ಮೇಲಿಂದ ಕೂಗಿತು, "ಓ ಚಿನ್ನು, ಎಚ್ಚರವಾಗು, ದೊಡ್ಡ ಅಪಾಯ ಬರುತ್ತಿದೆ." ಚಿನ್ನು ಮೊಲ ಕಣ್ಣು ಚಿಮ್ಮಿ ಕೇಳಿತು, "ಏನು ಅಪಾಯ ಕಲಿ?" ಕಲಿ ಹೇಳಿತು, "ಹೊಸ ಬೇಟೆಗಾರರ ಗುಂಪು ಅರಣ್ಯಕ್ಕೆ ಕಾಲಿಟ್ಟಿದ್ದಾರೆ. ಅವರು ಬಲವಾದ ಬಳೆಗಳನ್ನು ತಂದು ಅರಣ್ಯದ ಪ್ರಾಣಿಗಳನ್ನು ಹಿಡಿಯಲು ಯೋಚಿಸುತ್ತಿದ್ದಾರೆ." ಈ ಸುದ್ದಿಯನ್ನು ಕೇಳಿ ಚಿನ್ನು ಬೆಚ್ಚಿಬಿದ್ದನು. ಅವನು ತಕ್ಷಣ ಅರಣ್ಯದ ಹಿರಿಯ ಆನೆ ಬಳಿ ಓಡಿದ. ಆನೆ ಎಲ್ಲರಿಗೂ ದೊಡ್ಡವನಾಗಿದ್ದರಿಂದ ಸಮಸ್ಯೆ ಬಂದಾಗ ಆತನನ್ನೇ ಮೊದಲು ಸಂಪರ್ಕಿಸುತ್ತಿದ್ದರು. ಚಿನ್ನು ಉಸಿರಾಡುತ್ತಾ ಹೇಳಿತು ಆನೆಗೆ, ಕಲಿಕಾಗಿ ಹೇಳಿದ ಸುದ್ದಿ ನಿಜವಾಗಿದ್ದರೆ ನಮ್ಮ ಅರಣ್ಯ ಅಪಾಯದಲ್ಲಿದೆ. ನಾವು ಏನು ಮಾಡೋಣ? ಆನೆ ನಿಧಾನವಾಗಿ ತಲೆಯಾಡಿಸಿ ಹೇಳಿತು, "ನಮ್ಮ ಅರಣ್ಯ ಒಬ್ಬೊಬ್ಬನ ಶಕ್ತಿಯಿಂದ ಉಳಿಯದು. ನಾವು ಒಟ್ಟಾಗಿ ಯೋಚಿಸಿ, ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಈ ಸಂಕಟದಿಂದ ಹೊರಬರಬಹುದು." ಅವನು ತಕ್ಷಣ ಸಭೆ ಕರೆದ. ಅರಣ್ಯದ ಎಲ್ಲ ಪ್ರಾಣಿಗಳು, ಜಿಂಕೆ, ಕರಡಿ, ಹದ್ದು, ಹಾವು, ಹದ್ದು ಹಕ್ಕಿ, ನರಿ, ಗೂಬೆ ಎಲ್ಲರೂ ಸೇರುತ್ತಾರೆ. ಅಲ್ಲಿ ಹಿರಿಯ ಗೂಬೆ ತನ್ನ ಜಾಣ್ಮೆಯಿಂದ ಹೇಳುತ್ತದೆ, "ಇದು ನಮ್ಮ ಏಕತೆ ಪರೀಕ್ಷೆಯ ಸಮಯ. ಯಾರೂ ಹೆದರಬಾರದು. ಪ್ರತಿಯೊಬ್ಬರೂ ತಮ್ಮದೇ ಆದ ಶಕ್ತಿಯನ್ನು ಬಳಸಬೇಕು ಅಷ್ಟೇ. ಆದರೆ ನಮ್ಮ ಅರಣ್ಯವನ್ನು ಉಳಿಸಬಹುದು." ಎಲ್ಲರೂ ಒಟ್ಟಾಗಿ ಕೂಗಿ ಹೇಳಿದರು, "ಹೌದು, ನಾವು ಒಟ್ಟಾಗಿ ಹೋರಾಡುತ್ತೇವೆ." ಮುಂದಿನ ಬೆಳಿಗ್ಗೆ ಅರಣ್ಯದಲ್ಲಿ ಗಾಳಿ ವಿಚಿತ್ರವಾಗಿ ಮೌನವಾಗಿತ್ತು. ಹಕ್ಕಿಗಳು ಸಹ ಸಾಮಾನ್ಯವಾಗಿ ಹಾಡುತ್ತಿದ್ದಂತೆ ಹಾಡದೆ ಎಲ್ಲವೂ ಬೇರೆ ಬೇರೆಯಾಗಿ ಕಾಣಿಸುತ್ತಿತ್ತು. ಅದೇ ಸಮಯದಲ್ಲಿ ಬೇಟೆಗಾರರ ಗುಂಪು ಅರಣ್ಯದ ಅಂಚಿನಲ್ಲಿ ಬಂದು ನಿಂತರು. ಅವರ ಕೈಯಲ್ಲಿ ದೊಡ್ಡ ದೊಡ್ಡ ಬಲೆಗಳು, ತೀಕ್ಷ್ಣವಾದ ಗದೆ ಮತ್ತು ಮಾಂಸದ ತುಂಡುಗಳನ್ನು ಆಮಿಷವಾಗಿ ತಂದುಕೊಂಡಿದ್ದರು. ಒಬ್ಬ ಬೇಟೆಗಾರ ನಕ್ಕು ಹೇಳಿದ, "ಇಂದು ನಾವು ಜಿಂಕೆಯನ್ನು ಹಿಡಿದರೆ ನಾಳೆ ಆನೆಯನ್ನು ಹಿಡಿಯಬಹುದು. ಈ ಅರಣ್ಯದಲ್ಲಿ ಸಾಕಷ್ಟು ಪ್ರಾಣಿಗಳಿವೆ. ಎಲ್ಲರೂ ಎಚ್ಚರದಿಂದಿರಿ." ಈ ಮಾತುಗಳನ್ನು ಮರದ ಮೇಲಿದ್ದ ಕಾಗೆ ಕೇಳಿಬಿಟ್ಟಿತು. ಅವನು ತಕ್ಷಣ ಹಾರಿ ಬಂದು ಮೊಲಗೆ ಹೇಳಿದ, "ಚಿನ್ನು, ಬೇಟೆಗಾರರು ಬಲೆ ಹಾಕುತ್ತಿದ್ದಾರೆ. ಮೊದಲು ಜಿಂಕೆಗಳನ್ನು ಹಿಡಿಯಲು ನೋಡುತ್ತಿದ್ದಾರೆ." ಚಿನ್ನು ತಕ್ಷಣ ಆನೆ ಬಳಿಗೆ ಓಡಿದ. ಅವನು ಉಸಿರಾಡುತ್ತಾ ಹೇಳಿದ, "ಆನೆ, ಸಮಯ ಕಡಿಮೆ ಇದೆ. ಜಿಂಕೆಗಳನ್ನು ಕಾಪಾಡಬೇಕು. ಇಲ್ಲವಾದರೆ ಬೇಟೆಗಾರರು ಎಲ್ಲರನ್ನೂ ಹಿಡಿದುಕೊಳ್ಳುತ್ತಾರೆ." ಆನೆ ಗಂಭೀರವಾಗಿ ಯೋಚಿಸಿ ಹೇಳಿದ, "ಸರಿ, ನಮ್ಮಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಶಕ್ತಿಯನ್ನು ಬಳಸೋಣ. ಕಾಗೆ, ನೀನು ಮೇಲೆ ಹಾರುತ್ತಾ ಬೇಟೆಗಾರರ ಚಲನವಲನ ಗಮನಿಸು. ಚಿನ್ನು, ನೀನು ವೇಗವಾಗಿ ಓಡಿ ಜಿಂಕೆಗಳಿಗೆ ಎಚ್ಚರ ಕೊಡು. ನಾನು ಹಾದಿ ತಡಿಸುತ್ತೇನೆ. ಗೂಬೆ, ನೀನು ರಾತ್ರಿ ಸಮಯದಲ್ಲಿ ನಮ್ಮ ತಂತ್ರ ರೂಪಿಸು." ಎಲ್ಲರೂ ಒಪ್ಪಿಕೊಂಡರು. ಅದೇ ಸಮಯದಲ್ಲಿ ನರಿಯೊಂದು ನಕ್ಕು ಹೇಳಿತು, "ನೀವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಿರಾ? ನಾನು ಬೇಟೆಗಾರರ ಬಳಿ ಹೋಗಿ ಏನಾದರೂ ಮಾಡಬಹುದಲ್ಲ?" ಆದರೆ ಗೂಬೆ ಎಚ್ಚರಿಕೆ ನೀಡಿತು, "ನರಿ, ನೀನು ಚತುರ, ಆದರೆ ಸ್ವಾರ್ಥಿ. ಜಾಗ್ರತೆ, ನಿನ್ನ ಸ್ವಾರ್ಥತನದಿಂದ ನಮಗೆಲ್ಲರಿಗೂ ಅಪಾಯ ಬರಬಾರದು." ನರಿ ಅಸಹನೆಯಿಂದ ಬಾಯಿ ಬಿಚ್ಚಿ ಯಾವುದೂ ಹೇಳಲಿಲ್ಲ. ಅದೇ ಸಮಯದಲ್ಲಿ ಬೇಟೆಗಾರರು ನಿಜವಾಗಿಯೂ ಜಿಂಕೆ ಓಡಾಡುವ ಹಾದಿಯಲ್ಲಿ ಬಲೆ ಬಿಚ್ಚಿದ್ದರು. ಅವರು ಹಸಿರಾದ ಎಲೆಗಳಿಂದ ಮುಚ್ಚಿ ಮೇಲೆ ಮಾಂಸದ ತುಂಡು ಇಟ್ಟರು. ಅರಣ್ಯದ ಜಿಂಕೆಗಳು ಆಮಿಷ ನೋಡಿ ನಿಧಾನವಾಗಿ ಹತ್ತಿರ ಹೋದವು. ಚಿನ್ನು ಮೊಲ ಅವರಿಗೆ ಕೂಗಿ ಹೇಳಿತು, "ಅಲ್ಲಿ ಬಲೆ ಇದೆ, ಒಳಗೆ ಹೋಗಬೇಡಿ." ಮೊದಲಿಗೆ ಜಿಂಕೆಗಳು ನಂಬಲಿಲ್ಲ. ಆದರೆ ಕಾಗೆ ಮೇಲಿಂದ ಬಂದು ಸತ್ಯ ತಿಳಿಸಿದಾಗ ಎಲ್ಲರೂ ಓಡಿ ಹೋದರು. ಬೇಟೆಗಾರರು ಕೋಪದಿಂದ ನೋಡಿದರು. ನಮ್ಮ ಬಲೆ ವಿಫಲವಾಯಿತೆ, ನಾಳೆ ಮತ್ತೊಂದು ದೊಡ್ಡ ಬಲೆ ಹಾಕೋಣ ಎಂದು ಹೇಳಿದರು. ಆ ರಾತ್ರಿ ಅರಣ್ಯದಲ್ಲಿ ಸಭೆ ನಡೆಯಿತು. ಗೂಬೆ ಹೇಳಿತು,
ಇಂದು ನಾವು ಒಟ್ಟಾಗಿ ಬಲೆಗೆ ಸಿಲುಕದೆ ತಪ್ಪಿಸಿಕೊಂಡೆವು. ಆದರೆ ಬೇಟೆಗಾರರು ಸುಲಭವಾಗಿ ಕೈಬಿಡುವುದಿಲ್ಲ. ನಾವು ದೊಡ್ಡ ತಂತ್ರ ರೂಪಿಸಬೇಕು. ಆನೆ ತಲೆಯಾಡಿಸಿ ಹೇಳಿದ. ಹೌದು, ನಮ್ಮ ಏಕತೆ ಪರೀಕ್ಷೆ ಇನ್ನಷ್ಟೇ ಶುರುವಾಗಿದೆ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಭಯವಿದ್ದರೂ ಸಹಕಾರದ ಬೆಳಕು ಹೊಳೆಯುತ್ತಿತ್ತು. ಮುಂದಿನ ದಿನ ಬೇಟೆಗಾರರು ಇನ್ನೂ ಚತುರವಾಗಿ ಬಲೆ ಹಾಕಲು ಶುರು ಮಾಡಿದರು. ಈ ಬಾರಿ ಅವರು ಅರಣ್ಯದ ಮಧ್ಯಭಾಗದಲ್ಲಿ ಬಲೆಯನ್ನಿಟ್ಟು ಅದರ ಸುತ್ತಲೂ ನೀರಿನ ಪಾತ್ರೆಗಳನ್ನು, ಹಣ್ಣುಗಳನ್ನು ಇಟ್ಟರು. ಒಬ್ಬ ಬೇಟೆಗಾರ ಹೇಳಿದ, ಈ ಬಾರಿ ಯಾವ ಪ್ರಾಣಿಯೂ ತಪ್ಪಿಸಿಕೊಳ್ಳುವುದಿಲ್ಲ. ಆನೆಗಿಂತಲೂ ಬಲವಾದ ಬಲೆ ನಮ್ಮ ಬಳಿ ಇದೆ. ಇದು ಕೇಳಿದ ಕಾಗೆ ತಕ್ಷಣ ಹಾರಿ ಬಂದು ಮೊಲಗೆ ತಿಳಿಸಿತು. ಚಿನ್ನು ಹೇಳಿತು, ಈ ಬಾರಿಯ ಅಪಾಯ ಇನ್ನೂ ದೊಡ್ಡದು. ಆನೆಯ ಬಳಿ ಹೋಗೋಣ. ಅವರು ಎಲ್ಲರೂ ಮತ್ತೆ ಸಭೆ ಸೇರಿದರು. ಆನೆ ಗಂಭೀರವಾಗಿ ಹೇಳಿದ, ಇನ್ನು ನಾವು ಕೇವಲ ತಪ್ಪಿಸಿಕೊಳ್ಳುವುದಲ್ಲ, ಬೇಟೆಗಾರರ ಬಳೆಗಳನ್ನೆಲ್ಲ ನಾಶ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಅರಣ್ಯದಲ್ಲಿ ಯಾರೂ ಸುರಕ್ಷಿತರಲ್ಲ. ಗೂಬೆ ಜಾಣ್ಮೆಯಿಂದ ಸಲಹೆ ನೀಡಿತು. ನಾವು ಬೇಟೆಗಾರರ ಬಳೆಗಳನ್ನು ಅವರ ವಿರುದ್ಧವೇ ಬಳಸಬಹುದು. ಪ್ರತಿ ಪ್ರಾಣಿ ತನ್ನದೇ ಆದ ಶಕ್ತಿಯನ್ನು ತೋರಬೇಕು. ಹೀಗೆ ಮಾಡಿದರೆ ಮಾತ್ರ ನಾವು ಗೆಲ್ಲುತ್ತೇವೆ ಎಂದು ಹೇಳಿತು. ಅಲ್ಲಿ ಕರಡಿ ಕೈ ಎತ್ತಿ ಹೇಳಿತು, ನಾನು ಬಲಿಷ್ಠ. ಬಲೆಗೆ ಹಣ್ಣನ್ನು ಎಸೆಯುತ್ತೇನೆ. ಹಾಗಾದರೆ ಬಲೆ ಎಷ್ಟೋ ಬೇಗ ಒಡೆದು ಹೋಗುತ್ತದೆ. ಹಾವು ಸಿರಿದು ಹೇಳಿತು, ನಾನು ಅವರ ಬಳಿ ಹೋಗಿ ಅವರು ಹೊಂದಿರುವ ಎಲ್ಲ ವಸ್ತುಗಳನ್ನು ಹಾಳು ಮಾಡುತ್ತೇನೆ ಎಂದು ಹೇಳಿತು. ಕಾಗೆ ತನ್ನ ರೆಕ್ಕೆ ಬಡಿದು ಹೇಳಿತು, ನಾನು ಮೇಲಿಂದ ಗಮನಿಸುತ್ತೇನೆ. ಯಾವ ಬೇಟೆಗಾರ ಎಲ್ಲಿ ನಿಂತಿದ್ದಾನೆ ಎಂಬುದನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಮೊಲ ಹಿಕ್ಕಿ ಹೇಳಿತು, ನಾನು ಸಣ್ಣವನಾದರೂ ವೇಗವಂತ. ನಾನು ಎಲ್ಲ ಕಡೆ ಓಡಿ ಸುದ್ದಿ ತಲುಪಿಸುತ್ತೇನೆ. ಆನೆ ಗಂಭೀರವಾಗಿ ನಕ್ಕು ಹೇಳಿತು, ಹೌದು, ನಮ್ಮಲ್ಲಿ ಯಾರೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪ್ರತಿಯೊಬ್ಬರ ಶಕ್ತಿಯೂ ಮುಖ್ಯ. ಇದರ ನಡುವೆ ನರಿ ಚಪಲವಾಗಿ ಹೇಳಿತು, ನನ್ನನ್ನು ಮರಿತೀರಾ? ನಾನು ಬೇಟೆಗಾರರ ಆಹಾರದ ಬಳಿ ಹೋಗಿ ಗಲಾಟೆ ಮಾಡುತ್ತೇನೆ. ಅವರು ಗಾಬರಿಗೊಂಡಾಗ ನಮಗೆ ಅವಕಾಶ ಸಿಗುತ್ತದೆ. ಗೂಬೆ ಜಾಣ್ಮೆಯಿಂದ ತಲೆಯಾಡಿಸಿ ಹೇಳಿತು, ಸರಿ, ಆದರೆ ನೆನಪಿರಲಿ, ಯಾರೂ ಸ್ವಾರ್ಥಕ್ಕಾಗಿ ಮಾಡಬಾರದು. ನಮ್ಮ ಉದ್ದೇಶ ಒಟ್ಟಾಗಿ ಅರಣ್ಯವನ್ನು ಸಂರಕ್ಷಿಸುವುದು. ಎಲ್ಲ ಪ್ರಾಣಿಗಳು ಒಟ್ಟಿಗೆ ಕೂಗಿ ಹೇಳಿದರು, ಹೌದು, ಒಟ್ಟಿಗೆ ಗೆಲ್ಲುತ್ತೇವೆ. ಆ ರಾತ್ರಿ ಚಂದ್ರನ ಬೆಳಕಿನ ಅರಣ್ಯದ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸೇರಿ ತಮ್ಮ ತಮ್ಮ ಕೆಲಸವನ್ನು ಅಭ್ಯಾಸ ಮಾಡಿದರು. ಮೊಲ ಓಡಾಡಿ ಸುದ್ದಿ ತಲುಪಿಸುವ ಅಭ್ಯಾಸ, ಕಾಗೆ ಎಚ್ಚರಿಕೆಯ ಕೂಗು, ಕರಡಿಯ ಬಲಪರೀಕ್ಷೆ, ಹಾವಿನ ಚಲನೆ ಎಲ್ಲ ಸೇರಿ ಅರಣ್ಯದಲ್ಲಿ ಒಂದೇ ಉತ್ಸಾಹ. ಅದೇ ಸಮಯದಲ್ಲಿ ಬೇಟೆಗಾರರು ತಮ್ಮ ತಂಬುಗಳಲ್ಲಿ ಕುಳಿತು ನಾಳೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಅವರಿಗೆ ಗೊತ್ತಿರಲಿಲ್ಲ ಅವರ ವಿರುದ್ಧ ಅರಣ್ಯದ ಒಟ್ಟಾರೆ ಸೇನೆ ಸಿದ್ಧವಾಗಿತ್ತೆಂದು. ಮುಂದಿನ ಬೆಳಗ್ಗೆ ಅರಣ್ಯದ ಮೇಲೆ ಹೊತ್ತ ಸೂರ್ಯ ತಂಪಾಗಿ ಬೆಳಗುತ್ತಿದ್ದ. ಆದರೆ ಆ ಶಾಂತಿಯ ಹಿಂದೆ ದೊಡ್ಡ ಸವಾಲು ಒಂದು ನಿಂತಿತ್ತು. ಬೇಟೆಗಾರರು ತಮ್ಮ ದೊಡ್ಡ ಯೋಜನೆಯನ್ನು ಜಾರಿಗೊಳಿಸಲು ಬಂದಿದ್ದರು. ಅವರು ಅರಣ್ಯದ ಮಧ್ಯಭಾಗದಲ್ಲಿ ಬೃಹತ್ ಬಲೆ ಹಾಕಿದರು. ಬಲೆಯನ್ನು ನೆಲದಲ್ಲಿ ಬಲವಾದ ಕಂಬಗಳಿಂದ ಕಟ್ಟಿಕೊಂಡು ಅದರ ಮೇಲೆ ಹಣ್ಣು, ಮಾಂಸ, ನೀರಿನ ಪಾತ್ರೆ ಇವೆಲ್ಲವನ್ನು ಇಟ್ಟು ಪ್ರಾಣಿಗಳನ್ನು ಆಮಿಷ ಮಾಡಲು ನೋಡಿದರು. ಒಬ್ಬ ಬೇಟೆಗಾರ ನಕ್ಕು ಹೇಳಿದ, ಇಂದು ನಾವು ಖಾಲಿ ಕೈ ಹೋದರೆ ನಾಚಿಕೆ, ಖಂಡಿತ ಏನಾದರೂ ಹಿಡಿಯಲೇಬೇಕು. ಅವರು ಮರದ ಹಿಂದೆಯೇ ಅಡಗಿ ಕಾಯಲು ಶುರು ಮಾಡಿದರು. ಅದೇ ಸಮಯದಲ್ಲಿ ಅರಣ್ಯದ ಸೇನೆಯು ಸಜ್ಜಾಗಿತ್ತು. ಗೂಬೆ ಕತ್ತಲಲ್ಲಿ ಎಲ್ಲರಿಗೂ ಸೂಚನೆ ನೀಡಿತು, ಎಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ ನಿಂತುಕೊಳ್ಳಿ, ನಮ್ಮ ಕೆಲಸ ಶುರುವಾಗುತ್ತದೆ. ಮೊದಲು ಕರಡಿ ಬಂದಿತು. ಅದು ಬಲೆಯ ಹತ್ತಿರ ಹೋಗಿ ಹಣ್ಣುಗಳನ್ನು ತನ್ನ ಬಲದಿಂದ ಎಸೆದು ಬಿಟ್ಟಿತು. ಬಲೆಯ ತಂತಿಗಳು ಸ್ವಲ್ಪ ಸಡಿಲವಾದವು. ನಂತರ ಹಾವು ಬೇಟೆಗಾರರ ಬಳಿ ಹೋಗಿ ಅವರ ಚೀಲಗಳನ್ನು ಅಲುಗಾಡಿಸಿತು. ಕೆಲ ವಸ್ತುಗಳು ಹರಿದು ಹೋದವು. ಇದು ನೋಡಿ ಬೇಟೆಗಾರರಲ್ಲಿ ಒಬ್ಬನು ಅಚ್ಚರಿಪಟ್ಟು ಹೇಳಿದ, ಅಯ್ಯೋ, ನಮ್ಮ ವಸ್ತುಗಳು ಏಕೆ ಹಾಳಾಗುತ್ತಿದೆ? ಇನ್ನು ಕಾಗೆ ಮೇಲಿಂದ ಕೂಗಿ ಪ್ರಾಣಿಗಳಿಗೆ ಸೂಚನೆ ನೀಡಿತು, ಎಡಗಡೆ ಇಬ್ಬರು ಬೇಟೆಗಾರರು, ಬಲಗಡೆ ಒಬ್ಬ, ಎಚ್ಚರ. ಅದೇ ಸಮಯದಲ್ಲಿ ಮೊಲ ವೇಗವಾಗಿ ಓಡಿ ಜಿಂಕೆ ಮತ್ತು ಇತರ ಪ್ರಾಣಿಗಳಿಗೆ ಕೂಗಿ ಹೇಳಿತು, ಬಲೆಯ ಹತ್ತಿರ ಹೋಗಬೇಡಿ, ಅದು ಆಮಿಷ, ಎಲ್ಲರೂ ದೂರ ನಿಲ್ಲಿ.
ಬೇಟೆಗಾರರು ಕೋಪದಿಂದ ಓಡಲು ಶುರು ಮಾಡಿದಾಗ ನರಿ ತಮ್ಮ ಆಹಾರದ ಕಡೆ ಹೋಗಿ ಗಲಾಟೆ ಮಾಡಿತು. ಬೇಟೆಗಾರರು ಅವನನ್ನು ಓಡಿಸಲು ಹೋದಾಗ ಅವರು ತಪ್ಪಾಗಿ ತಮ್ಮ ಬಲೆಯ ಮೇಲೆ ಕಾಲಿಟ್ಟರು. ದೊಡ್ಡ ಬಲೆ ಬೇಟೆಗಾರರ ಮೇಲೆಯೇ ಬಿದ್ದು ಮೂವರು ಬೇಟೆಗಾರರು ಬಲೆಗೆ ಸಿಕ್ಕಿಬಿಟ್ಟರು. ಇದನ್ನು ನೋಡಿ ಅರಣ್ಯದ ಪ್ರಾಣಿಗಳೆಲ್ಲ ಸಂತೋಷಪಟ್ಟವು. ಆನೆ ಮುಂದೆ ಬಂದು ಬಲವಾದ ಧ್ವನಿಯಿಂದ ಹೇಳಿತು, ನಮ್ಮ ಏಕತೆಯ ಶಕ್ತಿ ನೋಡಿದಿರಾ? ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟಿದ್ದರಿಂದಲೇ ನಾವು ಬೇಟೆಗಾರರನ್ನು ಬಲೆಗೆ ಸಿಲುಕಿಸಿದ್ದೇವೆ. ಬೇಟೆಗಾರರು ಬೆಚ್ಚಿಬಿದ್ದು ಹೇಳಿದರು, ದಯವಿಟ್ಟು ನಮ್ಮನ್ನು ಬಿಡಿ, ನಾವು ಇನ್ನು ಮುಂದೆ ಅರಣ್ಯಕ್ಕೆ ಬರುವುದಿಲ್ಲ. ಗೂಬೆ ಹೇಳಿತು, ನೀವು ಸುಳ್ಳು ಹೇಳಿದರೂ ಈ ಅರಣ್ಯ ಈಗ ಎಚ್ಚರವಾಗಿದೆ. ಮತ್ತೆ ಬಂದರೆ ಮತ್ತೆ ಇದೇ ರೀತಿ ನಿಮ್ಮನ್ನು ಸಿಲುಕಿಸುತ್ತೇವೆ. ಎಲ್ಲ ಪ್ರಾಣಿಗಳು ಒಂದೇ ಧ್ವನಿಯಲ್ಲಿ ಕೂಗಿದರು, ಇದು ನಮ್ಮ ಅರಣ್ಯ, ಇದನ್ನು ನಾವು ಒಟ್ಟಾಗಿ ಕಾಪಾಡುತ್ತೇವೆ. ಬೇಟೆಗಾರರು ಬಲೆಗೆ ಸಿಕ್ಕಿಕೊಂಡು ಹಲವಾರು ಬಾರಿ ಬೇಡಿಕೊಂಡರು. ಅಂತಿಮವಾಗಿ ಆನೆ ತನ್ನ ಬಲವಾದ ಸೊಂಡಿಲಿನಿಂದ ಬಲೆಯ ಕಂಬಗಳನ್ನು ಎತ್ತಿ ಬೇಟೆಗಾರರನ್ನು ಹೊರಬಿಟ್ಟ. ಆದರೆ ಬಿಟ್ಟ ತಕ್ಷಣ ಗಂಭೀರ ಧ್ವನಿಯಲ್ಲಿ ಹೇಳಿತು, ನಮ್ಮ ಅರಣ್ಯದಲ್ಲಿ ಇನ್ನೊಂದು ಸಲ ಕಾಲಿಡಬಾರದು, ಇಲ್ಲದಿದ್ದರೆ ನೀವು ಮರಳಿ ಬರುವ ದಾರಿ ಕೂಡ ಕಾಣುವುದಿಲ್ಲ. ಬೇಟೆಗಾರರು ನಡುಗುತ್ತಾ ತಲೆಬಾಗಿದರು, ನಾವು ತಪ್ಪು ಮಾಡಿದ್ದೇವೆ, ಇನ್ನು ಮುಂದೆ ಅರಣ್ಯದ ಪ್ರಾಣಿಗಳಿಗೆ ಹಾನಿ ಮಾಡಲ್ಲ ಎಂದು ಹೇಳುತ್ತಾ ಓಡಿ ಹೋದರು. ಅವರ ಹಾದಿ ಕಣ್ಮರೆಯಾಗುತ್ತಿದ್ದಂತೆ ಅರಣ್ಯದ ಎಲ್ಲ ಪ್ರಾಣಿಗಳು ಸಂಭ್ರಮಿಸಿದರು. ಜಿಂಕೆಗಳು ಹಾರಾಡಿದರು, ಹಕ್ಕಿಗಳು ಗೀತೆ ಹಾಡಿದವು, ಚಿಕ್ಕ ಚಿಕ್ಕ ಮೊಲಗಳು ಕುಣಿದವು. ಚಿನ್ನು ಮೊಲ ಖುಷಿಯಿಂದ ಕೂಗಿತು, ನಮ್ಮ ಏಕತೆ ಜಯವಾಯಿತು, ನಾನು ಚಿಕ್ಕವನಾದರೂ ದೊಡ್ಡ ಕೆಲಸ ಮಾಡಿದೆ. ಕಾಗೆ ಹೇಳಿತು, ನಾವು ಮಾಹಿತಿ ಹಂಚಿಕೊಳ್ಳುವುದು ಎಷ್ಟು ಮುಖ್ಯವೋ ಎಲ್ಲರೂ ನೋಡಿದ್ರಾ? ಹಾವು ಚುರುಕುತನದಿಂದ ಹೇಳಿತು, ಸ್ವಲ್ಪ ಜಾಣ್ಮೆ ಇದ್ದರೆ ದೊಡ್ಡವನನ್ನೂ ಸೋಲಿಸಬಹುದು. ಹಾಗೂ ಕರಡಿ ಹೇಳಿತು, ಶಕ್ತಿ ಸರಿ ಸಮಯದಲ್ಲಿ ಬಳಸಿದರೆ ಮಾತ್ರ ಫಲ ಕೊಡುತ್ತದೆ. ಗೂಬೆ ಎಲ್ಲರನ್ನೂ ನೋಡಿ ನಿಧಾನವಾಗಿ ಹೇಳಿತು, ಹೌದು, ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿ ಬಳಸಿ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಾಧ್ಯ. ಆನೆ ಕೊನೆಗೆ ಹೇಳಿತು, ಒಬ್ಬನೇ ಬಲಿಷ್ಠನಾದರೂ ಗೆಲ್ಲಲು ಸಾಧ್ಯವಿಲ್ಲ, ಒಟ್ಟಾಗಿ ಸಹಕಾರದಿಂದ ಪ್ರೀತಿ ಮತ್ತು ನಂಬಿಕೆಯಿಂದ ಮಾಡಿದ ಕೆಲಸ ಮಾತ್ರ ಶಾಶ್ವತ. ಎಲ್ಲರೂ ಸಂತೋಷದಿಂದ ಕೂಗಿ ಹೇಳಿದರು, ಏಕತೆಯೇ ಶಕ್ತಿ, ಸ್ನೇಹವೇ ಜೀವನದ ನಿಜವಾದ ಸಂಪತ್ತು. ಆ ರಾತ್ರಿ ಅರಣ್ಯದಲ್ಲಿ ದೊಡ್ಡ ಹಬ್ಬ ನಡೆಯಿತು. ಹಕ್ಕಿಗಳು ಹಾಡಿ, ಜಿಂಕೆಗಳು ಕುಣಿದು, ಮೊಲಗಳು ಆಟವಾಡಿ ಗಾಳಿಯಲ್ಲಿ ಸಂತೋಷದ ವಾತಾವರಣ ತುಂಬಿತ್ತು. ಆ ದಿನದಿಂದ ಆ ಅರಣ್ಯವನ್ನು ಸ್ನೇಹದ ಅರಣ್ಯ ಎಂದು ಕರೆಯಲಾಯಿತು. ಏಕತೆ ಮತ್ತು ಸ್ನೇಹ ಇದ್ದರೆ ಎಷ್ಟೇ ದೊಡ್ಡ ಸಂಕಟ ಬಂದರೂ ಅದನ್ನು ಗೆಲ್ಲಬಹುದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಿಜವಾದ ಯಶಸ್ಸು ದೊರೆಯುತ್ತದೆ.